ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರ ಇಳಿಸ್ಬಿಡ್ತಾರ ಅವ್ರನ್ನ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ. ಆಪರೇಷನ್ ನಮ್ಮನ್ನು ಕೂರಿಸ್ಬೇಕು. ಯಾಕಂದ್ರೆ ಇವಾಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇಳಿಸ್ತಾರೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ನಾನು ಆಗ್ತೀನಿ ನೀನ್ ಆಗ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ, ಯಾರು ಆಗಿಲ್ಲ. ಇವಾಗ ಅವ್ರಿಗೆ ಇಳಿಸ್ತಾರೆ. ಅದು ಸಿಎಂ ಅವ್ರು ನನ್ನ ಕೂರಿಸದೇ ಇದ್ರೆ ಸಿಎಂ ಅವ್ರನ್ನ ಇಳಿಸ್ತಾರೆ. ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಇಳಿಸ್ಲೇಬೇಕು. ಅದೃಷ್ಟ ಅಂದ್ರೆ ಹಂಗಿರುತ್ತಲ್ಲ. ಅದೃಷ್ಟ ಅಂದ್ರೆ ಹೆಂಗ್ ಬೇಕು ನೀವು ಕೇಳಿರೋ ಕ್ವಶನ್ ಒಳ್ಳೇದಪ್ಪಾಜಿ. ಅದೃಷ್ಟ ಅಂದ್ರೆ ಹೆಂಗಿರ್ಬೇಕು, ಅವ್ರಿಗೆ ಇಳಿಸಿದ್ರೆ ಮಾತ್ರ ನನ್ನ ಕೂರಿಸ್ತಾರೆ ಅನ್ನೋ ಅದೃಷ್ಟ ಇದೆ. ಅದು ಯಾರು ಬೇರೆಯವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆದ್ರೆ ನಾನು ಆಗ್ತೀನಿ. ನಾನು ಹೇಳೋದು ಹೇಳಿ. ಅದೃಷ್ಟ, ಈ ಭಕ್ತಿ, ಧಾರ್ಮಿಕತೆ ಇವೆಲ್ಲವನ್ನ ನೋಡಿದಾಗ ನಿಮ್ಗೆ ಯಾರು ಇಳಿಸಲೇ ಬೇಕಾಗಿಲ್ಲ, ನೀವೇ ಸೀಟಲ್ಲಿ ಕೂಡ್ಬೋದು. ಅಷ್ಟೊಂದು ಪವರ್ಫುಲ್ ನಿಮಗೆ ಬಾಲಾಜಿ ಬಂದು ಹೇಳ್ತಾನೆ ಅಂದ್ರೆ ಈ ವ್ಯವಸ್ಥೆನ ನೀವು ಇದು ನೀವೇ ಡೈರೆಕ್ಟ್ ಆಗಿ ಮಾಡ್ಬೋದು. ನಿಮ್ಗೆ ಯಾಕೆ ಕೇಳೋ ಇದು ದೊಡ್ಡದು ಕೇಳ್ಬೋದಲ್ಲ. ಡೈರೆಕ್ಟ್ ಆಗಿ ಕೇಳ್ಬೇಕಂತಂದ್ರೆ ಎಲ್ಲಿ ಹೋಗ್ಬೇಕಂತ ಅನ್ಕೊಂಡು ನನ್ಗೆ ಮೊದಲೇ ಯಾರು ಪರಿಚಯ ಇಲ್ಲ, ಆಯ್ತಾ. ಫಸ್ಟ್ ಆಫ್ ಆಲ್ ನನ್ಗೆ ಯಾರು ದೊಡ್ಡವರು ಅವ್ರು ಇವ್ರು ಅಂತ ಅನ್ಕೊಂಡು ಯಾರು ಪರಿಚಯ ಇಲ್ಲ. ನಮ್ಗೆ ಪರಿಚಯ ಇರೋರು ನೀವು ಮಾತ್ರ. ಈಗ ನಿಮ್ಮ ಕಡೆಯಿಂದ ನೀವು ಹೇಳಬೇಕು, ಎಲ್ಲರಿಗೂ ವಿಷಯ ತಿಳಿಬೇಕು. ಹೇಗೆ ಹಿಂಗೆ ಬಂದು ಹಿಂಗೆ ಹೇಳ್ತಾ ಇದ್ದಾರೆ, ಬಾಲಾಜಿ ಬರ್ತಿದ್ದಾನೆ ಅಂತ ಅನ್ಕೊಂಡು ಹಿಂಗೆ ಹೇಳ್ತಾ ಇದ್ದಾನಂತ ನೀವು ಎಲ್ಲ ಕಡೆ ಸುದ್ದಿ ಮಾಡಬೇಕು. ಸುದ್ದಿ ಮಾಡಿದ್ಮೇಲೆ ಒಂದು ನಿಮಿಷ ಎಲ್ಲ ಕಡೆ ಸುದ್ದಿ ಮಾಡಿ ನಾ ಹೇಳಿದ್ಮೇಲೆ ನೀವು ಎಲ್ಲ ಕಡೆ ಸುದ್ದಿ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಯಾರು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅದೃಷ್ಟ ಅಂದ್ರೆ ಹಿಂಗೆ ಇರುತ್ತೆ.